ಹರೇ ಶ್ರೀನಿವಾಸ. ಸ್ನೇಹಿತರೆ, ಇವತ್ತು ಮಾಘ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯ ದಿನದ ವಿಶೇಷತೆಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಭಾರತ ಹುಣ್ಣಿಮೆ ಅಂತ ಕರೀತಾರೆ, ಮಾಘ ಹುಣ್ಣಿಮೆ ಅಂತಾರೆ, ಮಾಘಿ ಹುಣ್ಣಿಮೆ ಅಂತಾರೆ. ಹೀಗೆ ಬೇರೆ ಬೇರೆ ಹೆಸರುಗಳಿಂದ ಈ ಒಂದು ಹುಣ್ಣಿಮೆಯ ಆಚರಣೆಯನ್ನು ಮಾಡಲಾಗುತ್ತೆ. ಈ ಬಾರಿ ಮಾಘ ಹುಣ್ಣಿಮೆಯನ್ನು ನಾವು ಫೆಬ್ರವರಿ 1ನೇ ತಾರೀಕು ಭಾನುವಾರ ಆಚರಣೆಯನ್ನು ಮಾಡ್ತಾಯಿದ್ದೀವಿ. ತುಂಬ ವಿಶೇಷವಾದ ದಿನ ಅಂತ ಹೇಳ್ಬೋದು. ಮಾಘ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆ ಅತ್ಯಂತ ಶುಭಕರವಾದದ್ದು. ಈ ಬಾರಿ 1ನೇ ತಾರೀಕು ಫೆಬ್ರವರಿ ಭಾನುವಾರದ ದಿವಸ ಆಚರಣೆಯನ್ನು ಮಾಡ್ತಿದ್ದೀವಿ. ಪುಷ್ಯ ನಕ್ಷತ್ರ ಬಂದಿದೆ. ಪ್ರೀತಿ ಯೋಗ ಭದ್ರಾಕರಣದಲ್ಲಿ ಈ ಬಾರಿ ನಾವು ಹುಣ್ಣಿಮೆ ಆಚರಣೆಯನ್ನು ಮಾಡ್ತಾಯಿದ್ದೀವಿ. ಇನ್ನು ಮಾಘದ ಹುಣ್ಣಿಮೆ ದಿವಸ ಮಾಘ ಸ್ನಾನ ಸಮಾಪ್ತಿ ಆಗ್ತಾ ಇದೆ. ಅವತ್ತಿಗೆ ಮಾಘ ಸ್ನಾನ ಮುಗಿಯುತ್ತೆ. ಯಾರು ಹುಣ್ಣಿಮೆಯಿಂದ ಪ್ರಾರಂಭ ಮಾಡಿದಿರೋ ಹುಣ್ಣಿಮೆಗೆ ಮುಗಿಸ್ಬೇಕು, ಯಾರು ಪಾಡ್ಯದಿಂದ ಪ್ರಾರಂಭ ಮಾಡಿದಿರೋ ಅವರು ಅಮಾವಾಸ್ಯೆಗೆ ಮುಗಿಸ್ಬೇಕು. ಇನ್ನು ಇಷ್ಟು ದಿವಸ ನಮಗೆ ಮಾಘ ಸ್ನಾನ ಮಾಡಲಿಕ್ಕೆ ಆಗಲೇ ಇಲ್ಲ ಅಂತ ಹೇಳೋರು ಈ ಒಂದು ಕೊನೆಯ 3 ದಿವಸಗಳು ಮಾಡಿದರೂ ಸಹ 1 ತಿಂಗಳು ಸ್ನಾನ ಮಾಡಿದಂಥ ಫಲ ಸಿಗುತ್ತೆ. ಯಾವ 3 ದಿವಸಗಳು ಅಂತಂದರೆ, ನಾಳೆ ಬರ್ತಕ್ಕಂಥ ತ್ರಯೋದಶಿ, ಚತುರ್ದಶಿ, ಹುಣ್ಣಿಮೆ, ಈ 3 ದಿನಗಳು ಮಾಘ ಸ್ನಾನ ಮಾಡಿದರೂ ಸಹ 1 ತಿಂಗಳು ಮಾಘ ಸ್ನಾನ ಮಾಡಿದಂಥ ಫಲವನ್ನು ಪಡಿಬೋದು. ಇನ್ನು ಮಾಘ ಮಾಸದ ಹುಣ್ಣಿಮೆಯ ದಿವಸ ಕುಲಧರ್ಮವನ್ನು ಆಚರಣೆಯನ್ನು ಮಾಡಬೇಕು ಅಂತ ಹೇಳಲಾಗುತ್ತೆ. ಅಂದರೆ ಕುಲದೇವಿಯ ಆಚರಣೆ, ಕುಲದೇವಿ ಯಾರಿರ್ತಾರೋ ಅವರ ಒಂದು ಆಚರಣೆಯನ್ನು ಮಾಡೋದು, ವಿಶೇಷವಾಗಿ ದೇವಿಯ ಆರಾಧನೆಯನ್ನು ಮಾಡೋದು, ರೇಣುಕಾ ದೇವಿಯ ಆರಾಧನೆ, ರೇಣುಕಾ ಯಲ್ಲಮ್ಮನ ಆರಾಧನೆ ಮತ್ತು ಮೈಲಾರ ಲಿಂಗನ ಆರಾಧನೆ, ಈ ರೀತಿಯಾಗಿ ಮನೆ ದೇವರು ಕುಲದೇವಿ ಅಂತ ಇರ್ತಾಳಲ್ವ, ದೇವಿಯ ಆರಾಧನೆ ತುಂಬ ಮುಖ್ಯವಾದದ್ದು. ಮತ್ತು ಸೌದತ್ತಿ ಅಲ್ಲಿ ಸಹ ಜಾತ್ರೆ ನಡೆಯುತ್ತೆ, ಸೌದತ್ತಿ ಯಲ್ಲಮ್ಮನ ಆರಾಧನೆ. ಹೀಗೆ ಕುಲಧರ್ಮದ ಆರಾಧನೆಯನ್ನು ಮಾಘ ಮಾಸದ ಹುಣ್ಣಿಮೆ ದಿವಸ ಆಚರಣೆಯನ್ನು ಮಾಡಲಾಗುತ್ತೆ. ಇನ್ನು ತುಂಬ ಊರುಗಳಲ್ಲಿ ಜಾತ್ರೆಗಳು ನಡೆಯುತ್ತೆ, ದೇವಿಯ ಜಾತ್ರೆಗಳು ಅಥವಾ ಮೈಲಾರ ಲಿಂಗನ ಜಾತ್ರೆ, ಇದೆಲ್ಲನೂ ನಾವು ಗಮನಿಸ್ತೀವಿ. ಇನ್ನು ಅವತ್ತಿನ ದಿವಸ ವಿಶೇಷವಾಗಿ ದೇವಿಯ ಪೂಜೆಯನ್ನು ಮಾಡೋದು ಮತ್ತು ದೇವಿಗೆ ನೈವೇದ್ಯವನ್ನು ಅರ್ಪಿಸೋದು, ಉಡಿಯನ್ನು ತುಂಬೋದು ತುಂಬ ವಿಶೇಷತೆ. ಕಳಸ ಸ್ಥಾಪನೆಯನ್ನು ಸಹ ಅವತ್ತು ಮಾಡ್ಕೋಬೋದು. ಇನ್ನು ಅವತ್ತಿನ ದಿವಸ ವಿಶೇಷತೆ ಏನು ಅಂತಂದರೆ, ರವಿ ಪುಷ್ಯಾರ್ಕ ಯೋಗ ಇದೆ. ಪುಷ್ಯ ನಕ್ಷತ್ರ ಇದೆಯಲ್ಲ, ಹಾಗಾಗಿ ಪುಷ್ಯಾರ್ಕ ಯೋಗ ಇದೆ. ತುಂಬ ಅಂದರೆ ತುಂಬ ವಿಶೇಷವಾದಂಥ ದಿನ ಅಂತ ಹೇಳ್ಬೋದು. ಹೊಸ ವಸ್ತುಗಳ ಖರೀದಿ, ಹೊಸದಾಗಿ ಏನಾದರೂ ಹೂಡಿಕೆಯನ್ನು ಮಾಡೋದು, ಅಥವಾ ಮನೆ ಖರೀದಿ, ಮನೆಗೆ ಅಡ್ವಾನ್ಸನ್ನು ಕೊಡೋದು, ಗೃಹ ಪ್ರವೇಶ ಮಾಡೋದು, ಈ ರೀತಿಯಾಗಿ ವಿಶೇಷವಾದಂಥ ದಿನ ಅಂತ ಹೇಳ್ಬೋದು. ಅವತ್ತು ನಾವು ಪೂಜೆಯನ್ನು ಮಾಡಲಿಕ್ಕೆ ಫಸ್ಟ್ ನಾವು ಪೂಜಾ ಸಮಯವನ್ನು ನೋಡ್ಕೊಂಬಿಡೋಣ. ನಂತರದಲ್ಲಿ ನಿಮಗೆ ಹೇಗೆ ಪೂಜೆಯನ್ನು ಮಾಡ್ಕೋಬೇಕು ಅಂತ ತಿಳಿಸ್ಕೊಡ್ತೀನಿ. ಬ್ರಾಹ್ಮಿ ಮುಹೂರ್ತ ಬೆಳಗ್ಗೆ 5 ಗಂಟೆ 9 ನಿಮಿಷದಿಂದ 5 ಗಂಟೆ 59 ನಿಮಿಷ ಅಥವಾ 7 ಗಂಟೆ ತನಕನೂ ಸಮಯ ತುಂಬ ಚೆನ್ನಾಗಿದೆ. ಬೆಳಗ್ಗೆ ಮಾಘ ಸ್ನಾನವನ್ನು ಮಾಡಿಬಿಟ್ಟು ಅವತ್ತು ಕೊನೆಯ ದಿವಸ ಬೆಳಗ್ಗೆ ಮಾಘ ಸ್ನಾನವನ್ನು ಮುಗಿಸ್ಕೊಂಡು ದೇವರಿಗೆ ಮಾಘ ಸ್ನಾನದ ಸಮರ್ಪಣೆಯನ್ನು ಮಾಡಿಕೊಳ್ಳ್ರಿ. ಭಗವಂತನ ಮುಂದೆ ಕೈ ಮುಗಿದು, 1 ತಿಂಗಳು ನಾನು ಮಾಘ ಸ್ನಾನವನ್ನು ಆಚರಣೆಯನ್ನು ಮಾಡಿದ್ದೀನಿ ತಂದೆ, ನಿನ್ನ ಪ್ರೀತಿಗಾಗಿ ಮಾಡಿದ್ದೀನಿ, ಇದರ ಫಲವನ್ನು ನೀನೇ ನನಗೆ ಕೊಡಬೇಕು ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿ ಅವತ್ತಿನ ದಿವಸದ ಪೂಜೆಯನ್ನು ನೀವು ಮಾಡ್ಕೋಬೋದು. ಇನ್ನು ವಿಶೇಷವಾಗಿ ರವಿ ಪುಷ್ಯಾರ್ಕ ಯೋಗ ಇದೆ. 6 ಗಂಟೆ 58 ನಿಮಿಷದಿಂದ 11 ಗಂಟೆ 58 ನಿಮಿಷದ ತನಕ ತುಂಬ ಚೆನ್ನಾಗಿದೆ ಸಮಯ. ಪೂಜೆ ಮಾಡ್ಕೊಳ್ಳೋದಕ್ಕೆ, ಏನಾದರೂ ಖರೀದಿ ಮಾಡೋದಕ್ಕೆ ವಿಶೇಷವಾದಂಥ ದಿನ ಅಂತ ಹೇಳ್ಬೋದು, ಸಮಯ ಅಂತ ಹೇಳ್ಬೋದು. ಇನ್ನು ಸರ್ವಾರ್ಥ ಸಿದ್ಧಿ ಯೋಗನೂ ಇದೆ. ಸೇಮ್ ಅದೇ ಸಮಯಕ್ಕೇ ಸರ್ವಾರ್ಥ ಸಿದ್ಧಿ ಯೋಗ, ರವಿ ಪುಷ್ಯಾರ್ಕ ಯೋಗ ಎರಡೂ ಬಂದಿದೆ. ತುಂಬ ವಿಶೇಷತೆ ಇದೆ. 6 ಗಂಟೆ 48 ನಿಮಿಷದಿಂದ 11 ಗಂಟೆ 58 ನಿಮಿಷದ ತನಕನೂ ಸರ್ವಾರ್ಥ ಸಿದ್ಧಿ ಯೋಗ ಇದೆ. ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಮತ್ತು ಅಭಿಜಿತ್ ಮುಹೂರ್ತ ಇದೆ ಅವತ್ತಿನ ದಿವಸ 12 ಗಂಟೆ 12 ನಿಮಿಷದಿಂದ 12 ಗಂಟೆ 58 ನಿಮಿಷದ ತನಕ ಇದೆ. ವಿಜಯ ಮುಹೂರ್ತ ಇದೆ. ಈ ಸಮಯದಲ್ಲಿ ಯಾವುದಾದ್ರೂ ಕೆಲಸಗಳನ್ನು ಮಾಡಿದರೆ ವಿಜಯವನ್ನು ಸಾಧಿಸ್ಬೋದು. 2 ಗಂಟೆ 31 ನಿಮಿಷದಿಂದ 3 ಗಂಟೆ 17 ನಿಮಿಷದ ತನಕನೂ ತುಂಬ ಚೆನ್ನಾಗಿದೆ. ಇನ್ನು ಗೋಧೂಳಿ ಸಮಯ ಇದೆ. 6 ಗಂಟೆ 20 ನಿಮಿಷದಿಂದ 6 ಗಂಟೆ 48 ನಿಮಿಷದ ತನಕ, 7 ಗಂಟೆ ತನಕನೂ ತುಂಬ ಚೆನ್ನಾಗಿದೆ. ಈ ಒಂದು ಸಮಯಗಳಲ್ಲಿ ನೀವು ಪೂಜೆಗಳನ್ನು ಮಾಡ್ಕೊಳ್ಳೋದು ಅಥವಾ ಇನ್ನೇನಾದರೂ ಹೊಸ
ಕೆಲಸಗಳನ್ನು ಮಾಡೋದು, ಹೊಸದಾಗಿ ಹೂಡಿಕೆಯನ್ನು ಮಾಡೋದು, ಹೊಸ ವಸ್ತುಗಳನ್ನು ಖರೀದಿ ಮಾಡೋದು, ಬಂಗಾರ ತಗೊಳ್ಳೋದು, ಬೆಳ್ಳಿ ತಗೊಳ್ಳೋದು, ಈ ಥರದಾಗಿ ಏನಾದರೂ ನೀವು ಈ ಸಮಯಗಳಲ್ಲಿ ಮಾಡ್ಕೋಬೋದು. ವಿಶೇಷವಾಗಿ ರವಿ ಪುಷ್ಯಾರ್ಕ ಯೋಗದಲ್ಲಿ ಮಾಡಿರಿ. ಮತ್ತು ಸರ್ವಾರ್ಥ ಸಿದ್ಧಿ ಯೋಗನೂ ಇದೆ ಅದೇ ಸಮಯಕ್ಕೆ. ಹಾಗಾಗಿ 6:48 11:58 ತನಕ ತುಂಬ ಚೆನ್ನಾಗಿದೆ. ಇನ್ನು ವಿಜಯ ಮುಹೂರ್ತದಲ್ಲೂ ಸಹ ಹೊಸ ಕೆಲಸಗಳನ್ನು ನೀವು ಮಾಡ್ಕೋಬೋದು. ಈ ಒಂದು ದಿನದಲ್ಲಿ ದೇವಿ ಪೂಜೆಯನ್ನು ಮಾಡೋದು, ದೇವಿಗೆ ಉಡಿ ತುಂಬೋದು, ಆರತಿ ಮಾಡೋದು, ಕುಲದೇವಿಯನ್ನು ಆರಾಧನೆ ಮಾಡೋದು, ನಿಮ್ಮ ಮನೆಗಳಲ್ಲಿ ಹಿರಿಯರು ಹೇಗೆ ಆರಾಧನೆಯನ್ನು ಮಾಡ್ಕೊಂಬಂದಿದ್ದಾರೋ ಕುಲದೇವಿ ಆರಾಧನೆ, ಅದೇ ಪ್ರಕಾರವಾಗಿ ನೀವು ಸಹ ಅವತ್ತಿನ ದಿವಸ ಆರಾಧನೆಯನ್ನು ಮಾಡಿರಿ. ಇನ್ನು ನಮ್ಮ ಮನೆಯಲ್ಲಿ ದೇವಿಯ ಫೋಟೋಗಳಿಲ್ಲ ಅಥವಾ ನಮ್ಮ ಮನೆಯಲ್ಲಿ ಯಾವುದೇ ಪದ್ಧತಿ ಇಲ್ಲ, ನಾವೇನೂ ಮಾಡಿಲ್ಲ ಅಂತ ಹೇಳೋರು ಒಂದು ತುಪ್ಪದ ದೀಪವನ್ನು ಹಚ್ಚಿಟ್ಟು ಅದಕ್ಕೆ ಪೂಜೆ ಮಾಡಿಕೊಂಡು ದೇವಿಯ ಹೆಸರು ಹೇಳಿ, ರೇಣುಕಾ ಎಲ್ಲಮ್ಮ ಯಾವ ದೇವಿದಾದರೂ ಪರವಾಗಿಲ್ಲ, ನಿಮ್ಮ ಒಂದು ಗ್ರಾಮ ದೇವತೆ ಆದರೂ ಪರವಾಗಿಲ್ಲ, ನಿಮ್ಮ ಊರಿನಲ್ಲಿ ಯಾವ ದೇವಸ್ಥಾನ ಇದೆಯೋ ಗ್ರಾಮ ದೇವತೆ ಅಂತ ಇರ್ತಾಳಲ್ವ, ಆ ದೇವಿಯ ಆರಾಧನೆಯನ್ನು ಸಹ ಅವತ್ತಿನ ದಿವಸ ನೀವು ಮಾಡ್ಕೋಬೋದು. ತುಪ್ಪದ ದೀಪಕ್ಕೇ ಪೂಜೆಯನ್ನು ಮಾಡಿಕೊಂಡು ಹೂವು ಗೆಜ್ಜಸ್ತ್ರವನ್ನು ಕೆಳಗಡೆ ಏರಿಸ್ರಿ, ದೀಪಕ್ಕೆ ಏರಿಸ್ಬೇಡ್ರಿ. ಏಕೆಂದರೆ ಕಾಮಾಕ್ಷಿ ದೀಪದ ಪೂಜೆಯಲ್ಲಿ ತುಂಬ ಜನ ನನಗೆ ಹೇಳ್ತಾಯಿದ್ರಿ, ಕಾಮಾಕ್ಷಿ ದೀಪದ ಪೂಜೆನೂ ತುಂಬ ವಿಶೇಷತೆ ಇದೆ. ಹುಣ್ಣಿಮೆ ದಿವಸ ತುಪ್ಪದಲ್ಲಿ ಹಚ್ಚಬೇಕು. 5 ಬತ್ತಿಗಳನ್ನು ಹಾಕಿ ತುಪ್ಪವನ್ನು ಹಾಕಿ ದೀಪವನ್ನು ಹಚ್ಚಿಟ್ಟು ಒಂದು ಮಣೆಯ ಮೇಲೆ ಒಂದು ತಟ್ಟೆಯಲ್ಲಿ ದೀಪವನ್ನು ಇಡ್ರಿ. ಅದಕ್ಕೆ ನೀವು ಗೆಜ್ಜೆ ವಸ್ತ್ರ ಹೂವನ್ನು ಇರಿಸಿ ಪೂಜೆ ಮಾಡಿಕೊಂಡು ಅದಕ್ಕೆ ನೀವು ಉಡಿ ತುಂಬೋದು, ನೈವೇದ್ಯ ಮಾಡ್ಬೋದು, ಆರತಿ ಮಾಡ್ಬೋದು ಕಾಮಾಕ್ಷಿ ದೀಪಕ್ಕೇ. ಈ ರೀತಿಯಾಗಿ ಒಂದು ತುಪ್ಪದ ದೀಪಕ್ಕೆ ಅಲ್ಲಿ ನೀವು ದೇವಿಯನ್ನು ಆಹ್ವಾನ ಮಾಡಿಕೊಂಡು ಪೂಜೆಯನ್ನು ಮಾಡೋದು ತುಂಬ ವಿಶೇಷತೆ. ನಿಮ್ಮ ಮನೆಗಳಲ್ಲಿ ದೇವಿ ಫೋಟೋಗಳಿದೆ, ನಾವು ಪೂಜೆ ಮಾಡ್ತೀವಿ ಅಂದರೆ ಮಾಡ್ಕೋಬೋದು. ಏನೂ ಇಲ್ಲ ಅಂದರೆ ಲಕ್ಷ್ಮೀ ಫೋಟೋಕ್ಕೇ ನೀವು ಪೂಜೆಯನ್ನು ಮಾಡ್ಕೋಬೋದು. ಈ ರೀತಿಯಾಗಿ ದೇವಿಯ ಆರಾಧನೆ ತುಂಬ ವಿಶೇಷತೆ. ದೇವಿಯ ಆರಾಧನೆಯನ್ನು ಮಾಡೋದ್ರಿಂದ ಸೌಭಾಗ್ಯವನ್ನು ಕೊಡ್ತಾಳೆ, ಸಿರಿ ಸಂಪತ್ತನ್ನು ಕೊಡ್ತಾಳೆ, ಆರೋಗ್ಯವನ್ನು ಕೊಡ್ತಾಳೆ, ವಂಶ ಅಭಿವೃದ್ಧಿಯನ್ನು ಮಾಡ್ತಾಳೆ, ದೇವಿ ಏಳಿಗೆಯನ್ನು ಮಾಡ್ತಾಳೆ. ಹಾಗಾಗಿ ದೇವಿಯ ಆರಾಧನೆ ತಪ್ಪದೆ ಎಲ್ಲರೂ ಮಾಡಿರಿ ಅಂತ ಹೇಳ್ತೀನಿ. ಅವತ್ತಿನ ದಿವಸ ತಲೆಗೆ ಎಣ್ಣೆ ಹಚ್ಕೊಂಡು ತಲೆ ಸ್ನಾನವನ್ನು ಮಾಡಬೇಕು. ದೇವಿಯ ಆರಾಧನೆಯನ್ನು ವಿಶೇಷವಾಗಿ ಮಾಡಿಕೊಳ್ಳ್ರಿ, ರಂಗೋಲಿಗಳನ್ನು ಹಾಕ್ಕೊಳ್ರಿ, ಅನುಗ್ರಹ ಆಗುತ್ತೆ ಅಂತ ಹೇಳ್ತೀನಿ. ಈಗ 1 ತಿಂಗಳು ಮಾಘ ಸ್ನಾನವನ್ನು ಮಾಡಿದವರು ಯಾವ ದಾನಗಳನ್ನು ಕೊಡಬೇಕು ಅಂತ ತಿಳಿಸ್ಕೊಡ್ತೀನಂತೆ. 1 ತಿಂಗಳು ಮಾಘ ಸ್ನಾನವನ್ನು ಮಾಡಿದವರು ದಂಪತಿಗಳಿಗೆ ಭೋಜನವನ್ನು ಮಾಡಿಸ್ಬೇಕು. ಮನೆಗೆ ಕರೆದು ಅಡುಗೆ ಮಾಡಿ, ಹಬ್ಬದ ಅಡುಗೆ ಅವತ್ತಿನ ದಿವಸ ವಿಶೇಷವಾಗಿ ಹೋಳಿಗೆಯನ್ನು ಮಾಡಿರಿ ಅಥವಾ ಕಡುಬನ್ನು ಮಾಡಿರಿ. ಹೂರ್ಣಕ್ಕೆ ಹಾಕೋದು ತುಂಬ ವಿಶೇಷತೆ. ಯಾಕೆ ಅಂದರೆ ದೇವಿಗೆ, ಲಕ್ಷ್ಮೀ ದೇವಿಗೆ, ಹೆಣ್ಣು ದೇವತೆಗಳಿಗೆ ಹೂರ್ಣ ಅಂತಂದರೆ ತುಂಬ ಪ್ರೀತಿ. ಹಾಗಾಗಿ ಬೇಳೆ ಬೆಲ್ಲ ಹಾಕಿ ಹೂರ್ಣವನ್ನು ಮಾಡಿ ಅಡುಗೆಯನ್ನು ಮಾಡೋದು ತುಂಬ ವಿಶೇಷತೆ. ದಂಪತಿಗಳನ್ನು ಕರೆದು ಭೋಜನಕ್ಕೆ ಹಾಕೋದು ಅದು ತುಂಬ ಶ್ರೇಷ್ಠತೆ. ಆಗಿಲ್ಲ ಅಂದರೆ ಸ್ವಯಂ ಪಾಕನಾದರೂ ಕೊಡಬೇಕು. ಅಂದರೆ ಅಕ್ಕಿ, ಬೇಳೆ, ಬೆಲ್ಲ ಎಲ್ಲವನ್ನು ನಾವು ಅಡುಗೆಗೆ ಏನೇನು ಬಳಸ್ತೀವೋ ಎಲ್ಲ ಪದಾರ್ಥಗಳನ್ನು ಒಂದು ಪ್ಯಾಕೆಟ್ಗಳು ಮಾಡಿ ತೆಗೆದಿಟ್ಟು ಅದರಲ್ಲಿ ನೀವು ತರಕಾರಿಗಳನ್ನು ಸಹ ತೆಗೆದಿಟ್ಟು ದಿನದಲ್ಲಿ ಬಳಸುವಂಥ ನಾವೆಲ್ಲ ತರಕಾರಿ ಏನೇನು ಬಳಸ್ತೀವಿ, ಹಸಿಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಎಲ್ಲವನ್ನು ಇಡಬೇಕು. ಸ್ವಯಂ ಪಾಕದಲ್ಲಿ ಎಲ್ಲವನ್ನು ಇಟ್ಟು ತುಪ್ಪ, ಎಣ್ಣೆ ಎಲ್ಲವನ್ನು ಅದರಲ್ಲಿ ಸ್ವಯಂ ಪಾಕದಲ್ಲಿ ಇಟ್ಟು ಒಬ್ಬ ಮುತ್ತೈದೆಗೆ ದಾನವಾಗಿ ಕೊಡ್ಬೋದು. ಆ ಪದಾರ್ಥಗಳನ್ನು ಬಳಸಿ ಅಡುಗೆ ಮಾಡಿಕೊಂಡು ಊಟ ಮಾಡಬೇಕು. ಆ ರೀತಿಯಾಗಿ ನೀವು ದಾನವನ್ನು ಕೊಡಬೇಕು. ಹೀಗೆ ಸ್ವಯಂ ಪಾಕ ದಾನ ಮಾಡ್ಬೋದು ಅಥವಾ ಭೋಜನಕ್ಕೆ ಹಾಕಿಸ್ಬೋದು. ಮಠಗಳಲ್ಲಿ ಬರೆಸಿ ಊಟವನ್ನು ಮಾಡಿಸಿಸ್ಬೋದು ದಂಪತಿಗಳಿಗೆ, ಆಯಿತಾ. ನಂತರ ಕಂಬಳಿಯನ್ನು ದಾನ ಮಾಡಬೇಕು. ಬಟ್ಟೆಗಳನ್ನು ಅಂದರೆ ವಸ್ತ್ರ, ಸೀರೆ, ಬ್ಲೌಸು ಮತ್ತು ಧೋತ್ರ, ಮಡಿ ಈ ಥರದ್ದು ದಾನವನ್ನು ಕೊಡಬೇಕು. ಇನ್ನು ಹಾಸಿಗೆಯನ್ನು ದಾನ ಮಾಡೋದು, ಶಯ್ಯದಾನ ತುಂಬ ಶ್ರೇಷ್ಠವಾದದ್ದು. ಇನ್ನು ಚಪ್ಪಲಿಯನ್ನು ದಾನವಾಗಿ ಕೊಡೋದು, ಅವ್ರ ಸೈಜನ್ನು ಕೇಳಿಕೊಂಡು ಚಪ್ಪಲಿಯನ್ನು ಕೊಡಿಸೋದು, ಈ ರೀತಿಯಾಗಿ ಮಾಡಬೇಕು. ಇನ್ನು ಭೂಷಣ ದಾನ ಅಂದರೆ ಕನ್ನಡಿಯನ್ನು ದಾನವಾಗಿ ಕೊಡಬೇಕು. ಎಳ್ಳೆಣ್ಣೆಯನ್ನು ದಾನವಾಗಿ ಕೊಡಬೇಕು. ಇನ್ನು ನೆಲ್ಲಿಕಾಯನ್ನು ದಾನವಾಗಿ ಕೊಡಬೇಕು. ಇದಿಷ್ಟು ಮಾಘ ಸ್ನಾನ ಮಾಡಿದವರು ದಾನಗಳನ್ನು ಕೊಡ್ತಕ್ಕಂಥದ್ದು. ಇನ್ನು ಮಾಘ ಮಾಸದ ಹುಣ್ಣಿಮೆ ದಿವಸ ನದಿಗಳಲ್ಲಿ ಪವಿತ್ರ ಸ್ನಾನವನ್ನು ಮಾಡೋದು ಮಹಾಪುಣ್ಯಕರ ಅಂತ ಹೇಳ್ಬೋದು. ಅನಂತ ಪಾಪಗಳನ್ನು ಪರಿಹಾರ ಮಾಡುತ್ತೆ ಅಂತ. ಇನ್ನು ಲಕ್ಷ್ಮೀನಾರಾಯಣರ ಪೂಜೆ ವಿಶೇಷತೆ ಅವತ್ತಿನ ದಿವಸ. ಸತ್ಯನಾರಾಯಣ ಪೂಜೆ ತುಂಬ ವಿಶೇಷತೆ. ಯಾರ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಮಾಡ್ತಿರೋ ಹುಣ್ಣಿಮೆ ದಿವಸ ಮಾಡ್ಕೊಳ್ರಿ, ತುಂಬ ವಿಶೇಷ ಫಲವನ್ನು ಪಡಿಬೋದು. ಇಲ್ಲಾಂದರೆ ಲಕ್ಷ್ಮೀನಾರಾಯಣರ ಫೋಟೋ ಅಥವಾ ವಿಗ್ರಹಗಳನ್ನು ಇಟ್ಕೊಂಡು ಪೂಜೆಯನ್ನು ಮಾಡಿಕೊಂಡು ಅಷ್ಟೋತ್ತರವನ್ನು ಹೇಳಿಕೊಂಡು ಪೂಜೆ ಮಾಡ್ಕೋಬೋದು. ಪುಷ್ಪಾರ್ಚನೆ, ಕುಂಕುಮಾರ್ಚನೆಯನ್ನು ಮಾಡ್ಕೋಬೋದು ದೇವಿಗೆ.
ಈ ರೀತಿಯಾಗಿ ಆಚರಣೆಯನ್ನು ಮಾಡಿಕೊಳ್ಳ್ರಿ. ಇನ್ನು ಕರ್ನಾಟಕದ ಪ್ರಸಿದ್ಧ ದೇವಾಲಯಗಳಲ್ಲಿ ಆ ದಿವಸ ಅಂದರೆ ಹುಣ್ಣಿಮೆ ದಿವಸ ರಥೋತ್ಸವಗಳು ನಡೆಯುತ್ತೆ. ಮಾಘ ಮಾಸದ ಪೌರ್ಣಿಮೆಯಂದು ದೇವತೆಗಳು ಅಮೃತದ ಹನಿಗಳನ್ನು ಹಿಡ್ಕೊಂಡು ಪವಿತ್ರ ನದಿಗಳಲ್ಲಿ ಸಂಚರಿಸ್ತಾರೆ ಅಂತ ಹೇಳ್ತಾರೆ. ಹಾಗಾಗಿ ನದಿಗಳ ಸ್ನಾನ ವಿಶೇಷತೆ ಜನ್ಮ ಜನ್ಮಾಂತರ ಪಾಪಗಳನ್ನು ನಮಗೆ ಪರಿಹಾರ ಮಾಡುತ್ತೆ ಅಂತ ಹೇಳ್ಬೋದು. ಈ ರೀತಿಯಾಗಿ ಮಾಘ ಮಾಸದ ಹುಣ್ಣಿಮೆಯನ್ನು ಎಲ್ಲರೂ ತಪ್ಪದೆ ಆಚರಣೆಯನ್ನು ಮಾಡಿರಿ. ಮಾಘ ಹುಣ್ಣಿಮೆ ಅಂತ ಕರಿತೀವಿ, ವಿಶೇಷವಾದ ದಿನ. ಅವತ್ತು ನೀವು ಮರದ ಬಾಗಿಣವನ್ನು ಸಹ ಕೊಡ್ಬೋದು, ತುಂಬ ವಿಶೇಷತೆ. ಮಾಘದ ಹುಣ್ಣಿಮೆ ಮರದ ಬಾಗಿಣ ಕೊಡೋದು ತುಂಬ ವಿಶೇಷತೆ. ಇನ್ನು ಅವತ್ತಿನ ದಿವಸ ಸಂಕಲ್ಪ ಹೇಗೆ ಮಾಡ್ಕೋಬೇಕು ಅಂತ ನಿಮಗೆ ತಿಳಿಸ್ಕೊಡ್ತೀನಂತೆ. ಅದೇ ಪ್ರಕಾರವಾಗಿ ಸಂಕಲ್ಪ ಮಾಡಿಕೊಂಡು ನಿಮ್ಮ ಕುಲಧರ್ಮದಲ್ಲಿ ಹೇಗೆ ಆಚರಣೆಯನ್ನು ಮಾಡ್ಕೊಂಬಂದಿದ್ದಾರೋ ಅದೇ ಪ್ರಕಾರವಾಗಿ ಆಚರಣೆಯನ್ನು ಮಾಡಿರಿ. ಕಳಸವನ್ನು ಇಟ್ಟು ಕಳಸ ಪೂಜೆಯನ್ನು ಸಹ ಅವತ್ತಿನ ದಿವಸ ಮಾಡ್ಕೋಬೋದು. ಸಂಕಲ್ಪ ಹೇಳ್ತೀನಿ, ನೋಡ್ಕೊಳ್ರಿ. ಶುಭೆ ಶೋಭನೆ ಮುಹೂರ್ತೆ ಆದ್ಯ ಬ್ರಹ್ಮಣ ದ್ವಿತೀಯ ಪರಾರ್ತೆ ಶ್ರೀ ಶ್ವೇತವರಾಹ ಕಲ್ಪೆ ವೈವಸ್ವತ ಮನ್ವಂತರೆ ಕಲಿಯುಗೆ ಪ್ರಥಮಚರಣೆ ಭರತವರ್ಷೆ ಭರತಖಂಡೆ ಜಂಬೂದ್ವೀಪೆ ದಂಡಕಾರಣ್ಯೆ ದೇಶೆ ಗೋದಾವರ್ಯಾಃ ಶಾಲಿವಾಹನಶಕೆ ಬೌದ್ಧಾವತಾರೆ ರಾಮಕ್ಷೇತ್ರೆ ಅಸ್ಮಿನ್ ವರ್ತಮಾನೇನ ಚಾಂದ್ರಮಾನೇನ ವ್ಯಾವಹಾರಿಕೆ ವಿಶ್ವಾವಸುನಾಮ ಸಂವತ್ಸರೆ ಉತ್ತರಾಯಣೆ ಶಿಶಿರ ಋತು ಮಾಘ ಮಾಸೆ ಶುಕ್ಲಪಕ್ಷೆ ಪೌರ್ಣಮ್ಯಾತಿಥೌ ಉಷಾ ನಕ್ಷತ್ರ ಪ್ರೀತಿಯೋಗ ಭದ್ರಾಕರಣ ಏವಂ ಗುಣವಿಶೇಷಣ ವಿಶಿಷ್ಟಾಯ ಶುಭ ಪುಣ್ಯತಿಥೌ ಅಸ್ಮಾಕಂ ಸಹಕುಟುಂಬಾನಾಂ ಕ್ಷೇಮಸ್ಥೈರ್ಯ ವಿಜಯವೀರ್ಯ ಅಭಯ ಆಯುರಾರೋಗ್ಯ ಐಶ್ವರ್ಯಾಭಿವೃದ್ಧ್ಯರ್ಥಂ ಸಮಸ್ತ ದುರಿತೋಪಶಾಂತ್ಯರ್ಥಂ ಸಮಸ್ತ ಸನ್ಮಂಗಳಾರ್ಥಂ ಧರ್ಮ ಅರ್ಥ ಕಾಮ ಮೋಕ್ಷ ಚತುರ್ವಿಧ ಫಲಪುರುಷಾರ್ಥ ಸಿದ್ಧ್ಯರ್ಥಂ. ದೇವಿಯ ಪೂಜೆಯನ್ನು ಮಾಡೋರು ಯಾವಜ್ಜೀವನ ಸೌಮಂಗಲ್ಯ ಪ್ರಾಪ್ತ್ಯರ್ಥಂ ಅಂತ ಹೇಳ್ಕೊಳ್ರಿ. ಅಸ್ಮದ್ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀ ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ. ನೀವು ಯಾರಾದರೂ ಸತ್ಯನಾರಾಯಣ ಪೂಜೆಯನ್ನು ಮಾಡೋರಾಯಿತು ಅಂತಂದರೆ ಶ್ರೀ ಸತ್ಯನಾರಾಯಣ ದೇವತಾ ಪ್ರೀತ್ಯರ್ಥಂ ಅಂತ ಹೇಳಿಕೊಂಡು, ಅಥವಾ ದೇವಿ ಪೂಜೆಯನ್ನು ಮಾಡೋರಾದರೆ ಶ್ರೀ ರೇಣುಕಾದೇವಿ ಪ್ರೀತ್ಯರ್ಥಂ ಯಥಾಶಕ್ತಿ ಧ್ಯಾನ ಆವಾಹನಾದಿ ಷೋಡಶೋಪಚಾರ ಪೂಜಾಂ ಕರಿಷ್ಯೆ ಅಂತ ಹೇಳಿಕೊಂಡು, ನೀವು ಯಾವ ಪೂಜೆಯನ್ನು ಮಾಡ್ತೀರೋ ಆ ದೇವರ ಹೆಸರುಗಳನ್ನು ಹೇಳಿಕೊಂಡು ಸಂಕಲ್ಪವನ್ನು ಮಾಡ್ಕೋಬೇಕು. ಗಂಧ ಅರಿಶಿನ ಕುಂಕುಮ ಎಲ್ಲವನ್ನು ಬಳಸಿ ಧೂಪ ದೀಪ ನೈವೇದ್ಯವನ್ನು ಮಾಡಿ ಆಚರಣೆಯನ್ನು ಮಾಡಿರಿ. ಸತ್ಯನಾರಾಯಣ ಪ್ರಸಾದವನ್ನು ಮಾಡಿ ದೇವರಿಗೆ ನೈವೇದ್ಯವನ್ನು ಮಾಡಿರಿ. ವಿಶೇಷವಾದಂಥ ಅನುಗ್ರಹವನ್ನು ನೀವು ಪಡಿಬೋದು ಅಂತ ಹೇಳ್ತಾ, ಇದಿಷ್ಟು ಮಾಘ ಹುಣ್ಣಿಮೆ ಅಥವಾ ಭಾರತ ಹುಣ್ಣಿಮೆ ದಿವಸ ಆಚರಣೆ ಮಾಡ್ತಕ್ಕಂಥ ಕುಲಧರ್ಮದ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಹಾಗೆಯೇ ಮಾಘ ಸ್ನಾನದ ಸಮಾಪ್ತಿಯ ಬಗ್ಗೆನೂ ಹೇಳಿದ್ದೀನಿ. ಮಾಘ ಸ್ನಾನದ ದಾನವನ್ನು ಯಾವ್ಯಾವ ಕೊಡಬೇಕು ಅಂತಲೂ ತಿಳಿಸಿದ್ದೀನಿ. ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ದಾನ ಧರ್ಮವನ್ನು ಮಾಡಿಕೊಂಡು ಮಾಘ ಸ್ನಾನದ ಫಲವನ್ನು ಪಡೀರಿ ಅಂತ ಹೇಳ್ತೀನಿ. ಹಾಗೆಯೇ ಮಾಘ ಹುಣ್ಣಿಮೆಯ ಆಚರಣೆಯನ್ನು ಮಾಡಿರಿ, ದೇವಿಯ ಅನುಗ್ರಹವನ್ನು ಪಡೀರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋ ಒಟ್ಟಿಗೆ ಸಿಗ್ತೀನಿ ಸ್ನೇಹಿತರೆ. ಹರೇ ಶ್ರೀನಿವಾಸ.